Okay, in the earlier class I discussed about distance and displacement. Yes, let us move on to the next concept is speed and velocity. Yes, it is the rate of change of position. It is the rate of change of position. What is rate? Rate means with respect to time. With respect to time. With respect to time. Rate of ಅಂದ್ರೆ ಸಮಯಕ್ಕೆ ಅನುಗುಣವಾಗಿ ಅಂತ ಹೇಳಿದಂಗೆ ಕನ್ನಡದಲ್ಲಿ. It is the rate of change of position. Or it is the change of position with respect to time. ಸಮಯಕ್ಕೆ ಅನುಗುಣವಾಗಿ ಒಂದು ಆಬ್ಜೆಕ್ಟ್ ಚೇಂಜ್ ಆಫ್ ಪೊಸಿಷನ್ ಆಗ್ತಾ ಇದ್ರೆ ಅದನ್ನು ನಾವು ಸ್ಪೀಡ್ ಅಂತ ಕರಿತೀವಿ. ಎಸ್, ಇದಕ್ಕೆ ಸ್ಪೀಡ್ ಅಂತ ಕರಿತೀವಿ. ಇಟ್ ಇಸ್ ದ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಈಗ ಉದಾಹರಣೆಗೆ ಈ ಪಾಯಿಂಟ್ ಎ ಅಂತ ಅನ್ಕೊಳ್ಳೋಣ, ಈ ಪಾಯಿಂಟ್ ಬಿ ಅನ್ಕೊಳ್ಳೋಣ. ಆಯ್ತಾ ಹೇಳ್ತಿರೋದು? ಈ ಎ ಇಂದ ಬಿ ಸುಮಾರು ಒಂದು 500 ಮೀಟರ್ ಇದೆ ಅಂತ ಅನ್ಕೊಳ್ಳೋಣ. 500 ಮೀಟರ್ ಇದೆ ಅಂತ ಅನ್ಕೊಳ್ಳೋಣ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇದು ನಿಮ್ಮ ಮನೆ ಅಂತ ಅನ್ಕೊಳ್ಳೋಣ, ಇದನ್ನ ಕಾಲೇಜು ಅಂತ ಅನ್ಕೊಳ್ಳೋಣ. ಇವತ್ತು ಬಹಳ ಬೇಗ ಎಚ್ಚರ ಆಯಿತು, ಬೇಗ ಎದ್ಬಿಟ್ಟು ಬೇಗ ರೆಡಿ ಆಗಿಬಿಟ್ಟು ಕಾಲೇಜಿಗೆ ಹೊರಟಿ. ಮನೆಯಿಂದ ಕಾಲೇಜಿಗೆ ಟೈಮ್ ಭಾಳ ಇತ್ತು, ನಿಧಾನಕ್ಕೆ ನಡ್ಕೊಂತ ಬಂದೆ. ಆವಾಗ ಸುಮಾರು ಒಂದು 30 ನಿಮಿಷ ಟೈಮ್ ತಗೊಂಡೆ ಅಂತ ಅನ್ಕೊಳ್ಳೋಣ, 30 ಮಿನಿಟ್ಸ್. ಆಯ್ತಾ? ನೆಕ್ಸ್ಟ್ ಡೇ ನಾಳೆ ಸ್ವಲ್ಪ ಲೇಟಾಗಿ ಎದ್ದು ಬಿಡ್ತೀಯ, ಬೇಗ ರೆಡಿ ಆಗಕ್ಕಾಗಲ್ಲ, ಕಾಲೇಜ್ ಟೈಮಿಂಗ್ಸ್ ಹೋಗಲೇಬೇಕಾಗಿರುತ್ತೆ. ಅವಾಗ ಏನು ಮಾಡ್ತೀಯ? ಮನೆ ಇಲ್ಲೇ ಇರುತ್ತೆ, ಕಾಲೇಜಲ್ಲಿ ಇರುತ್ತೆ, ಡಿಸ್ಟೆನ್ಸು ಅಷ್ಟೇ ಇರುತ್ತೆ. ಅವತ್ತೇನು ಮಾಡ್ತೀಯ? ಫಾಸ್ಟ್ ನಡ್ಕೊಂಬರ್ತೀಯ. ಒಂದು 20 ನಿಮಿಷದಲ್ಲಿ ಕಾಲೇಜಿಗೆ ಬರುತ್ತೆ. ಇದು ಡಿಸ್ಟೆನ್ಸ್. ಚೇಂಜ್ ಆಫ್ ಪೊಸಿಷನ್ ಏನು? ಮನೆಯಿಂದ ಕಾಲೇಜು. ಒಂದಿನ 30 ನಿಮಿಷ ತಗೊಂಡು, ಇನ್ನೊಂದು ದಿನ 20 ನಿಮಿಷ ತಗೊಂಡು. ಏನಾಗಿದ್ರೆ ರೇಟ್ ಆಫ್ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಒಂದಿನ 30 ನಿಮಿಷ, ಇನ್ನೊಂದು ದಿನ 20 ನಿಮಿಷ. ಅಂದ್ರೆ ದ ಚೇಂಜ್ ಆಫ್ ಪೊಸಿಷನ್ ಫ್ರಮ್ ಎ ಟು ಬಿ ವಿತ್ ರೆಸ್ಪೆಕ್ಟ್ ಟು ದ ಟೈಮ್. ಒನ್ ಡೇ ಇಸ್ 30 ಮಿನಿಟ್ಸ್, ಅಂದರ್ ಒನ್ ಡೇ ಇಸ್ 20 ಮಿನಿಟ್ಸ್. ಅಂದ್ರೆ ಈ ದೂರವನ್ನ ಕ್ರಮಿಸಲಿಕ್ಕೆ ಸಮಯಕ್ಕೆ ಅನುಗುಣವಾಗಿ, ಅಂದ್ರೆ ನೀವು ಬೇಗ ರೆಡಿ ಆಗಿದ್ದಿ, ಅವತ್ತು 30 ನಿಮಿಷ ಆರಾಮಾಗಿ ಬಂದಿ, ಟೈಮ್ ಆಗಿಲ್ಲ ಅಂತ ಆರಾಮಾಗಿ ಬಂದಿ. ಇವತ್ತು ಲೇಟ್ ಆಗ್ಬಿಟ್ಟಿತ್ತು, ಭಾಳ ಫಾಸ್ಟಾಗಿ ಬಂದಿ. ಒಂದಿನ ಸ್ಲೋ ಬಂದು, ಒಂದಿನ ಫಾಸ್ಟಾಗಿ ಬಂದು. ಅಂದ್ರೆ ಈ ಚೇಂಜ್ ಆಫ್ ಪೊಸಿಷನ್ ಆಗೋದು ಯಾವ್ದ ಮೇಲೆ ಡಿಪೆಂಡ್ ಆಗಿದೆ? ಇಟ್ ಡಿಪೆಂಡ್ಸ್ ಆನ್ ಟೈಮ್. ಅಂದ್ರೆ ಅವಾಗ ಹೇಳ್ತಾರೆ, ನಿಮ್ಮ ಫ್ರೆಂಡಿಗೆ ಹೇಳ್ತೀರಿ, ಇವತ್ತು ಲೇಟಾಗಿ ಇದ್ಬಿಟ್ಟಿದ್ದೆ, ಭಾಳ ಸ್ಪೀಡಾಗಿ ಬಂದ್ಬಿಟ್ಟೆ ಇವತ್ತು ಅಂತ ಹೇಳ್ತಾರಲ್ಲ, ಅದನ್ನ ನಾವೇನ್ ಕರಿತೀವಿ? ಇಟ್ ಇಸ್ ದ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್. ಇದು ಎ ಇಂದ ಬಿಗೆ. ನಿಮ್ಮ ಮನೆಯಿಂದ ಕಾಲೇಜ್ ಸ್ಟ್ರೇಟ್ ರೋಡ್ ಇರುತ್ತಾ? ಇರಲ್ಲ. ಇಲ್ಲಂಗೆ ಬರ್ಕೊಂಡಿದ್ದೀನಿ ಅಷ್ಟೇ. ನಿಮ್ಮ ಮನೆಯಿಂದ ರೋಡ್ ಹಿಂಗೆಲ್ಲ ಹೋಗಿ ಬಂದು, ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಬಂದು, ಹಿಂಗೆಲ್ಲ ಬಂದು ಬಸ್ ಹತ್ಕೊಂಡು ಹಿಂಗೆ ಬಂದು ಕಾಲೇಜಿಗೆ ಬರ್ತೀಯ. ಅಂದ್ರೆ ದ ಡಿಸ್ಟೆನ್ಸ್ ಕವರ್ಡ್ okay, look here, the move from point A to point B in any direction. ರೋಡ್ ಹಿಂಗೆಲ್ಲ ಇರುತ್ತೆ, ಹಿಂಗೆಲ್ಲ ಹೋಗುತ್ತೆ, ಹಿಂಗೆಲ್ಲ ಹೋಗಿ ಕಾಲೇಜಿಗೆ ಹೋಗ್ತೀವಿ. ಅಂದರೆ ಇನ್ ಎವ್ರಿ ಇನ್ಸ್ಟೆಂಟ್ ಆಫ್ ಟೈಮ್ ಇಟ್ ಚೇಂಜಸ್ ದಿ ಡೈರೆಕ್ಷನ್. ಅಂದರೆ ಇಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಡೈರೆಕ್ಷನ್ಸ್ ಇಲ್ಲ. ವಿತ್ ರೆಸ್ಪೆಕ್ಟ್ ಟು ಟೈಮು ನಾವು ಪೊಸಿಷನ್ನ ಎ ಇಂದ ಬಿಗೆ ಚೇಂಜ್ ಮಾಡ್ತಾ ಇದ್ದೀವಿ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಎಸ್, ಇಫ್ ಎಸ್ ಇಸ್ ದ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ದ ಬಾಡಿ ಇನ್ t ಸೆಕೆಂಡ್ಸ್. ಈಗ ಇಲ್ಲಿಂದ ಹಿಂಗೆಲ್ಲ ಹೋಗಿ ಇಲ್ಲಿ ಬಿಟ್ಟು ಮಾಡ್ತಿದ್ದೀವಿ. ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕವರ್ ಆಯಿತು ಅನ್ನೋದನ್ನ ಎಸ್ ಇಂದ ಬರೀತೀವಿ. ಇನ್ನು ಎಷ್ಟು ಟೈಮ್ ತಗೊಂಡ್ವಿ ಅನ್ನೋದನ್ನ ಟಿ ಅಂತ ತಗೊಳ್ತೀವಿ. ಹಾಗಾದ್ರೆ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್. therefore ಸ್ಪೀಡ್ ಇಸ್ ಈಕ್ವಲ್ ಟು ಎಸ್ ಬೈ ಟಿ ಅಂತ ಬರೀತೀವಿ. ಇಟ್ ಈಸ್ ಎ ಸ್ಕೇಲಾರ್. SI ಯೂನಿಟ್ ಆಫ್ ಸ್ಪೀಡ್ ಈಸ್ ಮೀಟರ್ ಪರ್ ಸೆಕೆಂಡ್. ಮೀಟರ್ ಪರ್ ಸೆಕೆಂಡ್ ಹಿಂಗೆ ಬರೀಬಾರ್ದು, ಇದನ್ನ ಕರೆಕ್ಷನ್ ಮಾಡ್ತೀನಿ, ಮೀಟರ್ ಪರ್ ಸೆಕೆಂಡ್ ಅಂತ ಬರೀಬೇಕು. ಮೀಟರ್ ಪರ್ ಸೆಕೆಂಡ್ ಅಂತ. ಹೀಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ
ನಾವು ಸ್ಪೀಡನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ. ಅಂದರೆ ಸಮಯಕ್ಕೆ ಅನುಗುಣವಾಗಿ ಒಂದು ಪೊಸಿಷನಿಂದ ಇನ್ನೊಂದು ಪೊಸಿಷನ್ಗೆ ನಿರ್ದಿಷ್ಟವಾಗಿರ್ತಕ್ಕಂಥ ದಿಕ್ಕಿಲ್ದೇನೆ ನಾವು ಏನು ಚಲಿಸ್ತೀವಿ ಅದನ್ನು ನಾವು ಸ್ಪೀಡ್ ಅಂತ ಕರಿತೀವಿ. ಇದಷ್ಟೇ. ಮನೆಯಿಂದ ಕಾಲೇಜಿಗೆ ಹೊರಟಾಗ ಕಾಲೇಜಿಗೆ ಮನೆಗೆ ಸ್ಟ್ರೇಟ್ ರೋಡ್ ಇರಲ್ಲ, ಹಿಂಗೆಲ್ಲ ಹೋಗ್ಬಿಟ್ಟು ಹಿಂಗೆಲ್ಲ ಬಂದು ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಬಂದೆಲ್ಲ ಬಸ್ ಹತ್ಕೊಂಡು ಹಿಂಗೆಲ್ಲ ಬರ್ತೀವಿ. ಬಟ್ ಏನಾರು ಬರಲಿ, ಒಟ್ಟು ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಿದ್ವಿ, ಎಷ್ಟು ಟೈಮ್ ತೊಗೊಂಡಿದ್ದೀವಿ, ಅದು ನಮ್ಮ ಸ್ಪೀಡ್ ಆಗಿರುತ್ತೆ. ಓಕೆ. ಇಟ್ಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಇಟ್ಸ್ ಹ್ಯಾವಿಂಗ್ ಓನ್ಲಿ magnitude but no direction. Its unit is meter per second. Yes, it is a scalar. SI unit of speed is meter per second. Heng bantu meter per second idu nodi. Speed is equal to distance by time. Distance ಗೆ ಯಾವ್ದು ಮೆಜರ್ ಮಾಡ್ತೀವಿ ನಾವು? ಲೆಂತ್ ಅಲ್ಲಿ ಮೆಜರ್ ಮಾಡ್ತೀವಿ. ಕರೆಕ್ಟಾ? ಲೆಂತ್ ಅಲ್ಲಿ ಮೆಜರ್ ಮಾಡ್ತೀವಿ. ಟೈಮ್ಗೆ ಟೈಮೇ. ಹೌದಾ? ಲೆಂತ್ ಯೂನಿಟ್ ಏನು? ಮೀಟರ್. ಟೈಮ್ ಯೂನಿಟ್ ಏನು? ಸೆಕೆಂಡ್. ಎಸ್ ಮೇಲೆ ತಗೊಂಬನ್ನಿ, ಏನಾಗುತ್ತೆ ಅವಾಗ? ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಅರ್ಥ ಆಯ್ತು ಹೇಳ್ತಿರೋದು? ಹೀಗೆ ಯೂನಿಟ್ ಅನ್ನ ಪ್ರಾಕ್ಟೀಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಯೂನಿಟ್ಸ್ ಅನ್ನ ಬಹ್ಯಾಟ್ ಮಾಡಬಾರ್ದು. ಎಸ್, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್ ಈಸ್ ವೆಲಾಸಿಟಿ. ಇಟ್ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಇನ್ ಎ ಗಿವನ್ ಡೈರೆಕ್ಷನ್. ನೋಡಿ, ಇಲ್ಲಿ ಗಿವನ್ ಡೈರೆಕ್ಷನ್ ಬಂತು. ಆರ್ ಇಟ್ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ಹಿಂದಿನ ಕ್ಲಾಸಲ್ಲಿ ನೋಡಿದ್ವಿ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು? ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಇದಕ್ಕೆ ಡೈರೆಕ್ಷನ್ ಚೇಂಜ್ ಆಫ್ ಪೊಸಿಷನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಂತ ಕರಿತೀವಿ. ಹೌದಾ? ಅಂದ್ರೆ ರೇಟ್ ಆಫ್ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಚೇಂಜ್ ಆಫ್ ಪೊಸಿಷನ್ ಆಫ್ ಎ ಪಾರ್ಟಿಕಲ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಂತ ಹೇಳಿದಂಗೆ. ಅಂದ್ರೆ ಇದನ್ನ ಎ ಅನ್ಕೊಳ್ಳೋಣ, ಇದನ್ನ ಬಿ ಅನ್ಕೊಳ್ಳೋಣ. ಹೀಗೇ ಇರಬೇಕು, ಹೀಗೇ ಇರಬೇಕು, ಹೀಗೆ ಇರಬೇಕು. ಡೈರೆಕ್ಷನ್ ಎ ಇಂದ ಬಿಗೆ ಹ್ಯಾವಿಂಗ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಂದ್ರೆ ನಿರ್ದಿಷ್ಟವಾಗಿರ್ತಕ್ಕಂಥ ದಿಕ್ಕನ್ನು ಹೊಂದಿರಬೇಕು. ಇಲ್ಲಿ ಎ ಇಂದ ಬಿ ಚೇಂಜ್ ಆಫ್ ಪೊಸಿಷನ್ ಆಗ್ಬೇಕಾದ್ರೆ ಎಷ್ಟು ಟೈಮ್ ತಗೊಳ್ತೀವಿ? ವಿತ್ ರೆಸ್ಪೆಕ್ಟ್ ಟು ಟೈಮ್ ಸಮಯಕ್ಕೆ ಅನುಗುಣವಾಗಿ ಒಂದು ಆಬ್ಜೆಕ್ಟ್ ಎ ಇಂದ ಬಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ದಿಕ್ಕಲ್ಲಿ ಚಲಿಸಿದ್ರೆ ಆವಾಗ ಇದನ್ನ ನಾವು ವೆಲಾಸಿಟಿ ಅಂತ ಕರಿತೀವಿ. ವೆಲಾಸಿಟಿ ಮತ್ತೆ ಸ್ಪೀಡು ಎರಡು ಒಂದೇ ಅರ್ಥ ಕೊಡುತ್ತೆ. ಆದ್ರೆ ಸ್ಪೀಡ್ಗೆ ಡೈರೆಕ್ಷನ್ ಇಲ್ಲ, ವೆಲಾಸಿಟಿಗೆ ಡೈರೆಕ್ಷನ್ ಇದೆ. ಬಿಕಾಸ್ ವಿ ಹ್ಯಾವ್ ಟು ಯೂಸಿಂಗ್ ದೀಸ್ ಟೂ ಟರ್ಮ್ಸ್ ಇನ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್. ಕಾನ್ಸೆಪ್ಟ್ಗಳಲ್ಲಿ ಬೇರೆ ಬೇರೆ ಟೈಮ್ಗಳಲ್ಲಿ ಕಾನ್ಸೆಪ್ಟ್ಗಳಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ವೆಲಾಸಿಟಿ ಆಫ್ ಲೈಟ್ ಅಂತ ಕರಿತೀವಿ, ಸ್ಪೀಡ್ ಆಫ್ ಲೈಟ್ ಅಂತ ಕರಿತೀವಿ. ವೆಲಾಸಿಟಿ ಆಫ್ ಲೈಟ್ ಅಂತ ಕರೆದಾಗ ಬೆಳಕು ನೇರವಾಗಿ ಚಲಿಸ್ತಾ ಇದೆ ಅಂತ ಅರ್ಥ. ಸ್ಪೀಡ್ ಆಫ್ ಲೈಟ್ ಅಂತ ಹೇಳಿದಾಗ ಬೆಳಕಿನ ನಿರ್ದಿಷ್ಟವಾಗಿರ್ತಕ್ಕಂಥ ದಿಕ್ಕಿಲ್ಲ ಅಂತ ಹೇಳಿದಂಗೆ. ಅಂದ್ರೆ ನಾವು ವೆಲಾಸಿಟಿನೂ ಬಳಸ್ತೀವಿ, ಸ್ಪೀಡ್ ಅನ್ನು ಬಳಸ್ತೀವಿ. ಇಟ್ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಇನ್ ಎ ಗಿವನ್ ಡೈರೆಕ್ಷನ್. ನಿರ್ದಿಷ್ಟವಾಗಿರ್ತಕ್ಕಂಥ ದಿಕ್ಕಲ್ಲಿ ಸಮಯಕ್ಕೆ ಅನುಗುಣವಾಗಿ ಒಂದು ಆಬ್ಜೆಕ್ಟ್ ಚೇಂಜ್ ಆಫ್ ಪೊಸಿಷನ್ ಆಗ್ತಾ ಇದ್ರೆ ಅದನ್ನ ವೆಲಾಸಿಟಿ ಅಂತ ಕರಿತೀವಿ. ನಿರ್ದಿಷ್ಟವಾಗಿದ್ದ ಡೈರೆಕ್ಷನ್ಸ್ ಇರಲಿಲ್ಲ ಅಂತಂದ್ರೆ ಅವಾಗ ಅದನ್ನ ಸ್ಪೀಡ್ ಅಂತ ಕರಿತೀವಿ. ಎರಡು ಒಂದೇನೆ. ಡಿಸ್ಟೆನ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಹೆಂಗೆ ಹೇಳ್ತೀವೋ ಹಾಗೆ ಸ್ಪೀಡ್ ಮತ್ತೆ ವೆಲಾಸಿಟಿ ಎರಡು ಒಂದೇ ಆಗ್ತಾನೆ. ಹಾಗಿದ್ಮೇಲೆ ಚೇಂಜ್ ಆಫ್ ಪೊಸಿಷನ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್. ಇಲ್ಲಿಂದ ಇಲ್ಲಿವರೆಗೆ ಚೇಂಜ್ ಆಫ್ ಪೊಸಿಷನ್ ಇನ್ ಎ ಗಿವನ್ ಡೈರೆಕ್ಷನ್ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಹಿಂದೆ ಹೋಗಿದ್ದೀವಿ. ಹಾಗಿದ್ರೆ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿಬಹುದಾ? ಚೇಂಜ್ ಆಫ್ ಪೊಸಿಷನ್ ಇನ್ ಎ ಗಿವನ್ ಡೈರೆಕ್ಷನ್ ಡಿಸ್ಪ್ಲೇಸ್ಮೆಂಟ್. ಇದಿಷ್ಟನ್ನು ಸೇರಿಸ್ಬಿಟ್ಟು ಇಲ್ಲಿಂದ ಇಲ್ಲಿಷ್ಟನ್ನು ಸೇರಿಸ್ಬಿಟ್ಟು ನಾವೇನ್ ಕರಿಬಹುದು? ಇದನ್ನ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿಬಹುದಾ? ಹಾಗಿದ್ರೆ ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ವೆಲಾಸಿಟಿ. ಹಾಗಿದ್ರೆ ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್. ದ ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್ ಸ್ಥಾನ ಪಲ್ಲಟದ ಪ್ರಮಾಣ ಏನಂತ ಹೇಳ್ತೀನಿ ಹಿಂದಿನ ಕ್ಲಾಸಲ್ಲಿ? ಡಿಸ್ಟೆನ್ಸ್ ಆಗಿರುತ್ತೆ ಅಂತ ಹೇಳಿದ್ವಿ, ಹೌದಾ? ಹಾಗಿದ್ರೆ ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಪರ್ಟಿಕ್ಯುಲರ್ ಡೈರೆಕ್ಷನ್ ಇದೆ ಅಂತ. ಇಲ್ಲ ಅಂತಂದ್ರೆ ಇಲ್ಲಿ ಹಿಂದೆ ಹೇಳಿದವಲ್ಲ ಹಾಗೆ ಡಿಸ್ಟೆನ್ಸ್ ಅಂದ್ರೆ ಮ್ಯಾಗ್ನಿಟ್ಯೂಡ್. ಇಲ್ಲಿ ಹಿಂದೆ ಹೇಳಿದೆ ನೋಡಿ, ಹಿಂದಿನ ಕ್ಲಾಸಲ್ಲಿ ಹೇಳಿದೆ. ಇಲ್ಲಿ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಕವರ್ಡ್. ಅಂದ್ರೆ ಡಿಸ್ಪ್ಲೇಸ್ಮೆಂಟಿನ ಪ್ರಮಾಣ ಯಾವುದಕ್ಕೆ ಸಮಾನ ಅಂತಂದ್ರೆ ಡಿಸ್ಟೆನ್ಸ್ಗೆ ಸಮಾನ ಅಂತ ಹೇಳಿದ್ದೀವಿ. ಹಾಗಿದ್ಮೇಲೆ
ಡಿಸ್ಪ್ಲೇಸ್ಮೆಂಟ್ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್. ಡಿಸ್ಪ್ಲೇಸ್ಮೆಂಟಿಗೂ ಯೂನಿಟ್ ಏನಾಗಿದೆ ನಮ್ಮ ಹತ್ರ ಇರೋದು ಮೀಟರ್, ಟೈಮ್ ಯೂನಿಟ್ ಏನು ಸೆಕೆಂಡ್, ಹಂಗೆ ಬರೀಬಹುದು ಮೀಟರ್ ಪರ್ ಸೆಕೆಂಡ್. ಸ್ಪೀಡಿಗೂ ಅದೇ ಯೂನಿಟ್, ಡಿಸ್ಪ್ಲೇಸ್ಮೆಂಟಿಗೂ ವೆಲಾಸಿಟಿಗೂ ಅದೇ ಯೂನಿಟ್, ಎರಡು ಒಂದೇನೆ. ಇದಕ್ಕೆ ಸ್ಪೀಡ್ಗೆ ಡೈರೆಕ್ಷನ್ ಅಲ್ಲಿ ಹೆಂಗ್ ಬೇಕಾದ್ರೂ ಹೋಗ್ಬೋದು, ಆಯ್ತಾ. ರೋಡಲ್ಲಿ ನೀವು ಹೋಗ್ತಿರಲ್ಲ, ಸೈಕಲ್ ಹೊಡ್ಕೊಂಡು ಹೋಗ್ತಿರಲ್ವಾ, ಆ ರೋಡ್ ಸೊಟ್ಟ ಬಟ್ಟ ಇರುತ್ತಲ್ವಾ, ಕ್ಲಾಸ್ ಇರುತ್ತೆ, ಎಲ್ಲ ಕ್ಲಾಸ್ ಪಾಸ್ ಆಗಿ ಹೋಗ್ತಿರಲ್ಲ, ಅದು ಸ್ಪೀಡ್. ಅದೇ ನೀವು ಸ್ಟ್ರೇಟ್ ರೋಡ್ ಸೈಕಲ್ ಹೊಡ್ಕೊಂಡು ಹೋಗ್ತಾ ಇದ್ರೆ ಅವಾಗ ಅದು ವೆಲಾಸಿಟಿ. ಹಿಂಗೆ ರೋಡಲ್ಲಿ ಹಿಂಗೆ 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 ಹೋಗ್ತಾ ಇದ್ರೆ ಇದು ಸ್ಪೀಡ್, ಈ ಪಾಯಿಂಟ್ ಇಂದ ಈ ಪಾಯಿಂಟ್ ವರೆಗೆ. ಅದೇ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ವರೆಗೆ ನೇರವಾಗಿ ಚಲಿಸಿದ್ರಿ ಅಂತ ಅನ್ಕೊಳ್ಳೋಣ, ಅವಾಗ ವೆಲಾಸಿಟಿ. ಅರ್ಥ ಆಯ್ತಾ ಹೇಳ್ತಿರೋದು? ನೇರವಾಗಿ ಚಲಿಸಿದ್ರಿ ಅಂದ್ರೆ ವೆಲಾಸಿಟಿ. ಇಷ್ಟೇ ಡಿಫ್ರೆನ್ಸ್. ಎರಡಕ್ಕೂ ಡಿಸ್ಟೆನ್ಸ್ ಕವರ್ ಮಾಡುತ್ತೆ, ಹಾಗಾಗಿ ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಯಾಕಂತ ಕರಿತೀವಿ ಅಂದ್ರೆ ಹ್ಯಾವಿಂಗ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್. ದಿಸ್ ಈಸ್ ಕಾಲ್ಡ್ ಆಸ್ ವೆಲಾಸಿಟಿ. therefore it is a vector, its unit is meter per second. ಹಿಂಗ್ ಬರಿಬಾರ್ದು, ಗೊತ್ತಾಯ್ತಲ್ವಾ? ಹೆಂಗ್ ಬರಿಬೇಕು ಅಂತ ಹೇಳಿದೀನಿ, ಹಿಂಗ್ ಬರಿಬೇಕು. ಎಸ್, ಕರೆಕ್ಷನ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ದ ಡಿಫರೆಂಟ್ ಫಾರ್ಮ್ ಆಫ್ ವೆಲಾಸಿಟೀಸ್. ಈಗ ಬೇರೆ ಬೇರೆ ಫಾರ್ಮ್ ಆಫ್ ವೆಲಾಸಿಟಿ ಬರೋಣ. ಯೂನಿಫಾರ್ಮ್ ವೆಲಾಸಿಟಿ ಆರ್ ಕಾನ್ಸ್ಟಂಟ್ ವೆಲಾಸಿಟಿ. ಏನಾಗಿದೆ? ದ ವೆಲಾಸಿಟಿ ಆಫ್ ಎ ಪಾರ್ಟಿಕಲ್ ಇಸ್ ಸೇಡ್ ಟು ಬಿ ಯೂನಿಫಾರ್ಮ್ if the particle moves in the same direction and covers equal distance in equal intervals of time. However, the small intervals may be, the velocity of a particle is said to be uniform. Uniform agide anta helodadre henge yavaga andre if the particle moves in the same direction, particle moves in the same direction and covers equal distance in equal intervals of time. Okay, ಈ ಪಾಯಿಂಟ್ ಅನ್ನ ಎ ಅನ್ಕೊಳ್ಳೋಣ, ಈ ಪಾಯಿಂಟ್ ಅನ್ನ ಬಿ ಅನ್ಕೊಳ್ಳೋಣ. ಓಕೆ, ದಿಸ್ ಈಸ್ 1 second ಅಂತ ಅನ್ಕೊಳ್ಳೋಣ, 2 seconds, 3 seconds, 4 seconds, ಇಲ್ಲಿಗೆ 5 seconds, ಇದು 0 seconds. If the particle moves the same direction and covers equal distance in equal intervals of time. ಈಗ 1 second, 0 to 1 second ಅಲ್ಲಿ ಒಂದು 20 meters ಅನ್ನ ಕವರ್ ಮಾಡಿದೆ ಅಂತ ಅನ್ಕೊಳ್ಳೋಣ. 20 meters ಕವರ್ ಮಾಡಿದೆ ಅನ್ಕೊಳ್ಳೋಣ. ನೆಕ್ಸ್ಟ್ 1 second ಅಲ್ಲಿ ಎಷ್ಟು ಮಾಡಬೇಕು? 20ನೇ ಮಾಡಬೇಕು, 20ನೇ ಮಾಡಬೇಕು, 20ನೇ ಮಾಡಬೇಕು, 20ನೇ ಮಾಡಬೇಕು. ಪ್ರತಿ ಇಂಟರ್ವಲ್ಸ್ ಅಲ್ಲೂ ಈಕ್ವಲ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ತಾ ಇದ್ರೆ ಆವಾಗ ನೀವು ಯೂನಿಫಾರ್ಮ್ ವೆಲಾಸಿಟಿಯಲ್ಲಿ ಚಲಿಸ್ತಾ ಇದ್ದೀರಿ. ಓಕೆನಾ? ಇದನ್ನ ಯೂನಿಫಾರ್ಮ್ ಸ್ಪೀಡ್ಗೂ ಹೇಳ್ಬೋದು. ಇಟ್ ಕವರ್ಸ್ ಪಾರ್ಟಿಕಲ್ ಮೂವ್ಸ್ ದಿ ಸೇಮ್ ಡೈರೆಕ್ಷನ್ ಅಂಡ್ ಕವರ್ಸ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಬಟ್ ದೇರ್ ಇಸ್ ನೋ ಪರ್ಟಿಕ್ಯುಲರ್ ಡೈರೆಕ್ಷನ್. ಅಂದ್ರೆ ಉದಾಹರಣೆಗೆ ಇದು ತಗೊಳ್ಳೋಣ, ಎ ಇಂದ ಬಿ ಅಂತ ಅನ್ಕೊಳ್ಳೋಣ. ಇಲ್ಲಿ ಸ್ಟ್ರೇಟ್ ಲೈನ್ ಇದೆ, ನೇರವಾಗಿದೆ. ಇಲ್ಲ ಹಂಗಲ್ಲ, ಹಿಂಗೆಂಗೋ ಇದೆ ಅನ್ಕೊಳ್ಳೋಣ, ಹಿಂಗೆಂಗೋ ಇದೆ. ಇದು ಎ, ಇದು ಬಿ, ಕರೆಕ್ಟಾ? ಈಗ 1 ಸೆಕೆಂಡಿಗೆ 10 ಮೀಟರ್ ಕವರ್ ಮಾಡಿ, ನೆಕ್ಸ್ಟ್ 10 ಮೀಟರ್ ಕವರ್ ಮಾಡಿ, ನೆಕ್ಸ್ಟ್ 10 ಮೀಟರ್ ಕವರ್ ಮಾಡಿ, ನೆಕ್ಸ್ಟ್ 10 ಮೀಟರ್ ಕವರ್ ಮಾಡಿ, 10 ಮೀಟರ್ ಕವರ್ ಮಾಡ್ತಾ ಹೋದ್ವಿ. ಅದೇನಾಗಿದೆ? ಪರ್ಟಿಕ್ಯುಲರ್ ಡೈರೆಕ್ಷನ್ ಇಲ್ಲ. ಹೌದಾ? ಅವಾಗ ದಿಸ್ ಈಸ್ ಕಾಲ್ಡ್ ಆಸ್ ಯೂನಿಫಾರ್ಮ್ ಸ್ಪೀಡ್. ಇಲ್ಲ ಇಲ್ಲಿ, ಬಟ್ ನಿಮಗೆ ಗೊತ್ತಿರಬೇಕು ದ ಸೇಮ್ ಡೈರೆಕ್ಷನ್ ಅಂತ ಇದೆಯಲ್ಲ, ಈ ಪಾರ್ಟಿಕಲ್ ಮೂವ್ಸ್ ದ ಸೇಮ್ ಡೈರೆಕ್ಷನ್ ಬರೋದು. ಅವಾಗ ಇಫ್ ದ ಪಾರ್ಟಿಕಲ್ ಮೂವ್ಸ್ ಆರ್ ಕವರ್ಸ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್, ಈಕ್ವಲ್ ಡಿಸ್ಟೆನ್ಸ್ ಅನ್ನ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಅಲ್ಲಿ ಕವರ್ ಮಾಡ್ತಾ ಡೈರೆಕ್ಷನ್ಸ್ ಇಲ್ಲದೆ ಹೋಗ್ತಾ ಇದ್ರೆ ಅದು ಯೂನಿಫಾರ್ಮ್ ಸ್ಪೀಡ್, ಇದು ಯೂನಿಫಾರ್ಮ್ ವೆಲಾಸಿಟಿ. ಅರ್ಥ ಆಗತ್ತೆ ಹೇಳ್ತಿರೋದು? ನಾರ್ಮಲ್ ಆಗಿ ನಾವು ರೋಡ್ ಮೇಲೆ ಹೋಗ್ಬೇಕಾದ್ರೆ ಹಿಂಗೆ ಹೋಗೋದು, ಹಿಂಗೆ ಹೋಗೋಕ್ಕಾಗಲ್ಲ, ಎಲ್ಲ ರೋಡ್ ಸ್ಟ್ರೇಟ್ ಆಗಿರಲ್ಲ. ಅದೇ ರಾಕೆಟ್ನ ಮೂವ್ ಮಾಡಿದ್ರೆ ರಾಕೆಟ್ ಪ್ರಪೋಷನ್ ಮೇಲೆ ಹೋಗ್ತಿರ್ತಲ್ಲ, ಅವಾಗ ಏನಾಗುತ್ತೆ? ಯೂನಿಫಾರ್ಮ್ ವೆಲಾಸಿಟಿ ತಗೋಬಹುದು. ಆದರೆ ನಾವು ರೋಡಲ್ಲೆಲ್ಲ ಓಡಬೇಕಾದ್ರೆ ಯೂನಿಫಾರ್ಮ್ ವೆಲಾಸಿಟಿ ಹೋಗೋಕ್ಕಾಗಲ್ಲ. ನಾವು ಸ್ವಲ್ಪ ದೂರ ಹೋಗ್ಬೋದು, 1 ಕಿಲೋಮೀಟರ್ 2 ಕಿಲೋಮೀಟರ್. ಲಾಂಗ್ ಡ್ರೈವಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ನಾವು ಯೂನಿಫಾರ್ಮ್ ಸ್ಪೀಡಲ್ಲಿ ಹೋಗ್ತಿರ್ತೀವಿ.
However small the intervals may be ಅಂದ್ರೇನು? ಈಗ 1 ಸೆಕೆಂಡಿಗೆ 20 ಮೀಟರ್ ಆದರೆ ಅರ್ಧ ಸೆಕೆಂಡಿಗೆ ಎಷ್ಟಾಗುತ್ತೆ? ಎಷ್ಟಾಗಬೇಕಾಯ್ತು? 10 ಮೀಟರ್ ಆಗಬೇಕಾಯ್ತಾ? 10 ಸೆಕೆಂಡಿಗೆ. ಕಾಲ್ ಸೆಕೆಂಡಿಗೆ 5 ಮೀಟರ್ ಆಗಬೇಕಾಯ್ತಾ? ಅದಕ್ಕಿಂತ ಕಡಿಮೆ ಅಂದರೆ 2 ಮೀಟರ್ ಆಗಬೇಕಾಯ್ತಾ? ಅದಕ್ಕಿಂತ ಕಡಿಮೆ ಅಂದರೆ 1.25 ಮೀಟರ್ ಆಗಬೇಕಾ? ನೀವು ಎಷ್ಟೇ ಸ್ಮಾಲ್ ಇಂಟರ್ವಲ್ಸ್ ಮಾಡಿದಾಗೂ ಈಕ್ವಲ್ ಡಿಸ್ಟೆನ್ಸ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಇರುತ್ತೆ. ಅದನ್ನು ನಾವು ಏನು ಕರಿತೀವಿ ಅಂದರೆ ಕಾನ್ಸ್ಟಂಟ್ ವೆಲಾಸಿಟಿ ಆರ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ಕರಿತೀವಿ. ಅದರ್ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ವೇರಿಯಬಲ್ ವೆಲಾಸಿಟಿ. ಇಟ್ಸ್ ವೆರಿ ಸಿಂಪಲ್. If the particle moves in the same direction and covers unequal distances in equal intervals of time is called, or if there is a change in the direction of motion or both. ನೋಡಿ, ಇದೊಂದು ಭಾಳ ಇಂಪಾರ್ಟೆಂಟ್. ಇದು ಮುಂದೆ ಹೇಳ್ತೀನಿ. ಅಂದರೆ ಇಟ್ ಕವರ್ಸ್ ಅನ್ಇಕ್ವಲ್ ಡಿಸ್ಟೆನ್ಸ್. ನೋಡಿ, ಈಗ 1 ಸೆಕೆಂಡಿಗೆ 20 ಮೀಟರ್ ಕವರ್ ಮಾಡ್ತಾ, ನೆಕ್ಸ್ಟ್ 1 ಸೆಕೆಂಡಿಗೆ ಇದು ಬೇಡಲ್ಲ 10 ಮೀಟರ್ ಕವರ್ ಮಾಡ್ತು ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ 1 ಸೆಕೆಂಡಿಗೆ ರೋಡ್ ಚೆನ್ನಾಗಿತ್ತು ಅಂತ ಅನ್ಕೊಳ್ಳೋಣ, 50 ಮೀಟರ್ ಕವರ್ ಮಾಡ್ತು ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ 1 ಸೆಕೆಂಡ್ಸಿಗೆ ರೋಡ್ ಹಾಳಾಗಿತ್ತು ಅನ್ಕೊಳ್ಳೋಣ, ಒಂದು 2 ಮೀಟರ್ ಕವರ್ ಮಾಡ್ತು ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ 1 ಸೆಕೆಂಡಿಗೆ ಒಂದು 15 ಮೀಟರ್ ಕವರ್ ಮಾಡ್ತು ಅಂತ ಅನ್ಕೊಳ್ಳೋಣ. ನೋಡಿ, ಇದೇನಾಯ್ತು? 1 ಸೆಕೆಂಡಿಗೆ 20 ಮೀಟ್ರು, ನೆಕ್ಸ್ಟ್ 1 ಸೆಕೆಂಡಿಗೆ 10 ಮೀಟ್ರು, ನೆಕ್ಸ್ಟ್ 1 ಸೆಕೆಂಡಿಗೆ 50 ಮೀಟ್ರು, ಮತ್ತೊಂದು ಸೆಕೆಂಡಿಗೆ 20 ಮೀಟ್ರು, ಮತ್ತೊಂದು ಸೆಕೆಂಡಿಗೆ 15 ಮೀಟ್ರು. ನಾವು ಅಕಸ್ಮಾತ್ ಯೂನಿಫಾರ್ಮ್ ಸ್ಟ್ರೇಟ್ ರೋಡ್ ಇದೆ, ನೇರವಾದ ರೋಡ್ ಒಂದು 2-3 ಕಿಲೋಮೀಟರ್ ಇದೆ ಅಂತ ಅನ್ಕೊಳ್ಳೋಣ. ಆದರೂ ನಾವು ಯೂನಿಫಾರ್ಮ್ ವೆಲಾಸಿಟಿ ಹೋಗಕ್ಕಾಗಲ್ಲ. ಯಾಕೆ? ರೋಡ್ ಮಧ್ಯೆ ಹಂಪ್ ಹಾಕಿರ್ತಾರೆ, ಇನ್ಯಾರೋ ಅಡ್ಡ ಬರ್ತಾರೆ, ಅಥವಾ ಯಾವುದೋ ಹರ್ಡಲ್ಸ್ ಇರ್ತವೆ. ಅವು ಒಂದ್ಸೇನಾಗತ್ತೆ, ಫಾಸ್ಟ್ ಹೋಗ್ತೀವಿ, ಸ್ಲೋ ಹೋಗ್ತೀವಿ, ಫಾಸ್ಟ್ ಹೋಗ್ತೀವಿ, ಸ್ಲೋ ಹೋಗ್ತೀವಿ. ಅಂದರೆ ರೋಡ್ ಸ್ಟ್ರೇಟ್ ಆಗಿದ್ರೂ ನಾವು ವೇರಿಯಬಲ್ ವೆಲಾಸಿಟಿಲಿ ಇರ್ತೀವಿ. ರೋಡ್ ಸೊಟ್ಟ ಇತ್ತು ಅಂದ್ರೆ ಅದು ಯೂನಿಫಾರ್ಮ್ ಸ್ಪೀಡ್ ಆಗಿರುತ್ತೆ. ಆಯ್ತಾ? ಎಸ್. If the particles moves in the same direction and covers unequal distance in equal intervals of time, or if there is a change in the direction of motion or both. If there is change in the direction of motion, ತನ್ನ ಚಲನೆಯಲ್ಲಿ ದಿಕ್ಕನ್ನು ಬದಲಾಯಿಸಿಕೊಳ್ತಾ ಇದ್ರೆ ಅಥವಾ ಇದಾಗಿದ್ರು, ಎರಡನ್ನೂ ನಾವು ವೇರಿಯಬಲ್ ವೆಲಾಸಿಟಿ ಅಂತ ಕರಿತೀವಿ. ಉದಾಹರಣೆಗೆ, ಈಗ ದ ಅರ್ತ್ ರಿವಾಲ್ವ್ ಅರೌಂಡ್ ದಿ ಸನ್ ತಿರುಗ್ತಾ ಇದೆ. ಇಲ್ಲಿ ಸನ್ ಇದು ನಮ್ಮ ಆರ್ಬಿಟ್. ಹೌದಾ? ಯೂನಿಫಾರ್ಮ್ ಆಗಿ ಚಲಿಸ್ತಾ ಇದೆ, ಅದಕ್ಕೆ ಎರಡು ಮಾತೇ ಇಲ್ಲ. ಯಾಕಂದ್ರೆ ಈ ವರ್ಷ 365 ಡೇಸಿಗೆ ಕವರ್ ಮಾಡುತ್ತೆ, ಹೋದ ವರ್ಷ 365 ಡೇಸಿಗೆ ಕವರ್ ಮಾಡಿದೆ, ಅದು ಹಿಂದಿನ ವರ್ಷ ಹಂಗೆ ಮಾಡಿದೆ. ಆದರೆ ಪ್ರತಿ ಇನ್ಸ್ಟೆಂಟ್ ಆಫ್ ಟೈಮಲ್ಲಿ ಏನಾಗ್ತಾ ಹೋಗುತ್ತೆ, ಇದು ದಿಕ್ಕು ಬದಲಾಗ್ತಾ ಹೋಗುತ್ತಲ್ವಾ. ಈಗ ಇಲ್ಲಿದೆ ಅಂತ ಅನ್ಕೊಳ್ಳೋಣ, ವೆಲಾಸಿಟಿ ಹಿಂಗಿರುತ್ತೆ, ಹಿಂಗಿರುತ್ತೆ. ಇಲ್ಲಿಗೆ ಬಂತು ಅಂತ ಅನ್ಕೊಳ್ಳೋಣ, ಅವಾಗ ಹಿಂಗಿರುತ್ತೆ, ಹಿಂಗಿರುತ್ತೆ. ಇಲ್ಲಿಗೆ ಬಂತು ಅನ್ಕೊಳ್ಳೋಣ, ಹಿಂಗಿರುತ್ತೆ. ಇಲ್ಲಿಗೆ ಬಂತು ಅನ್ಕೊಳ್ಳೋಣ, ಹಿಂಗಿರುತ್ತೆ. ಇಲ್ಲಿ ಬಂತು ಅನ್ಕೊಳ್ಳೋಣ, ಹಿಂಗಿರುತ್ತೆ. ಅರ್ಥ ಆಗತ್ತೆ ಹೇಳ್ತಿರೋದು? ಅದಕ್ಕೆ ಇದನ್ನು ಯೂನಿಫಾರ್ಮ್ ಸ್ಪೀಡ್ ಅಂತ ಕೇಳ್ತೀವಿ. ಅರ್ಥ ಆಯ್ತು ಹೇಳ್ತಿರೋದು? ಹೀಗೆ ದಿಕ್ಕು ಬದಲಾಯಿಸ್ಕೊಳ್ತಾ ಇದೆ, ಯೂನಿಫಾರ್ಮ್ ಆಗಿ ಚಲಿಸ್ತಾ ಇದೆ. ಇಟ್ ಕವರ್ಸ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್, ಕರೆಕ್ಟ್. ಆದರೆ ಚೇಂಜ್ ಇನ್ ಡೈರೆಕ್ಷನ್, ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ವೇರಿಯಬಲ್ ವೆಲಾಸಿಟಿ. ಇಟ್ ಇಸ್ ಕಾಲ್ಡ್ ಆಸ್ ವೇರಿಯಬಲ್ ವೆಲಾಸಿಟಿ ಅಂತಲೂ ಕರಿತೀವಿ. ಇನ್ನೊಂದು ಎರಡಿದ್ದಾವೆ. In case of variable velocity, either we measure its average velocity or instantaneous velocity. In case of variable velocity, ಯಾವಾಗ ನಾವು 99% ವೇರಿಯಬಲ್ ಅಲ್ಲೇ ಇರ್ತೀವಿ. ಯಾವಾಗ ಎಲ್ಲೇ ಒಂದು ರೋಡ್ ಚೆನ್ನಾಗಿತ್ತಪ್ಪ ಅಂದ್ರೆ ಯೂನಿಫಾರ್ಮ್ ಇರ್ತೀವಿ. 99% ನಾವು ವೇರಿಯಬಲ್ ವೆಲಾಸಿಟಿಲೇ ಹೋಗ್ತಿರ್ತೀವಿ. ಹಿಂಗೆ ಹೋಗ್ತಿರ್ಬೇಕಾದ್ರೆ ನಮಗೆ ಎರಡು ಕಾನ್ಸೆಪ್ಟ್ ಹುಡ್ಕೊಳ್ಳುತ್ತೆ. ವಿ ಮೆಜರ್, ನಾವು ಏನು ಮಾಡ್ಬೋದು, ನಮ್ಮ ಆವರೇಜ್ ವೆಲಾಸಿಟಿನ ಮೆಜರ್ ಮಾಡ್ಬೋದು. ಇನ್ನೊಂದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಮೆಜರ್ ಮಾಡಬಹುದು. ಯಾವಾಗ? ಇನ್ ಕೇಸ್ ಆಫ್ ವೇರಿಯಬಲ್ ವೆಲಾಸಿಟಿ. ವೇರಿಯಬಲ್ ವೆಲಾಸಿಟಿ ಇದ್ದಾಗ ಇವೆರಡನ್ನ ಮಾಡಬಹುದು. ಯಾವುದಾಗಿದ್ರೆ ಆವರೇಜ್ ವೆಲಾಸಿಟಿ. ಆವರೇಜ್ ವೆಲಾಸಿಟಿ ಸರಾಸರಿ ವೇಗ ಅಂತ ಹೇಳ್ದಂಗೆ, ಸರಾಸರಿ ವೇಗ. ಆವರೇಜ್ ವೆಲಾಸಿಟಿ ಪಾರ್ಟಿಕಲ್ ಮೂವಿಂಗ್ ವಿತ್ ವೇರಿಯಬಲ್ ವೆಲಾಸಿಟಿ. ವೇರಿಯಬಲ್ ಇದ್ದಾಗ ಮಾತ್ರ. ಅರ್ಥ ಆಯ್ತಾ? is that constant velocity with which the particle has to move to cover the same displacement in the same interval of time. Yes. ಸರಾಸರಿ ವೇಗ. ಉದಾಹರಣೆಗೆ, ಈಗ ಶಿವಮೊಗ್ಗದಿಂದ ಭದ್ರಾವತಿಗೆ ಹೋಗ್ತಾ ಇದ್ದೀವಿ ಅಂತ ಅನ್ಕೋಣ. ಶಿವಮೊಗ್ಗದಿಂದ ಭದ್ರಾವತಿ 20 ಕಿಲೋಮೀಟರ್. ಶಿವಮೊಗ್ಗ ಇದು ಭದ್ರಾವತಿ 20 ಕಿಲೋಮೀಟರ್ ಇದೆ.
ರೋಡಲ್ಲಿ ಹೋಗ್ತಾ ಇದ್ದೀನಿ. ಶಿವಮೊಗ್ಗದಿಂದ ಭದ್ರಾವತಿಗೆ ಏನು ಸ್ಟ್ರೇಟ್ ರೋಡ್ ಏನಿಲ್ಲ, ಅಥವಾ ನಿಮ್ಮೂರಿಗೆ ತಗೊಳ್ರಿ ಸ್ಟ್ರೇಟ್ ರೋಡ್ ಇಲ್ಲ, ರೋಡ್ ಸೊಟ್ಟ ಇದೆ. ಕರೆಕ್ಟಾ? ಒಂದೇ ಸ್ಪೀಡಲ್ಲಿ ಹೋಗಕ್ಕಾಗತ್ತಾ? ಒಂದು 30 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತೀನಿ ಅಷ್ಟೇ ಹೋಗಕ್ಕಾಗತ್ತಾ? ಚಾನ್ಸಸ್ ಇಲ್ಲ. ಒಂದ್ಸಲ ಫಾಸ್ಟ್ ಹೋಗ್ತೀನಿ, ಒಂದ್ಸಲ ಸ್ಲೋ ಹೋಗ್ತೀನಿ, ಒಂದ್ಸಲ ಫಾಸ್ಟ್ ಹೋಗ್ತೀನಿ, ಮತ್ತೆ ಸ್ಲೋ ಆಗುತ್ತೆ, ಮತ್ತೆಲ್ಲ ಹಂಪ್ ಬರುತ್ತೆ, ಇನ್ನೇನಾಗುತ್ತೆ, ಒಟ್ಟಿಗೆ ಭದ್ರಾವತಿ ಮುಟ್ತೀನಿ. ಈ 20 ಕಿಲೋಮೀಟರ್ನ ಒಂದ್ಸಲ ಫಾಸ್ಟು, ಒಂದ್ಸಲ ಸ್ಲೋ, ಫಾಸ್ಟ್ ಸ್ಲೋ, ನಿಧಾನ ಜೋರಾಗಿ, ಫಾಸ್ಟ್ ಸ್ಲೋ, ಹಿಂಗೆ ಚಲಿಸ್ತೀನಿ. ಹಾಗಿದ್ರೆ ನನ್ನ ಆವರೇಜ್ ಸ್ಪೀಡ್ ಎಷ್ಟಾಗಿದೆ, ಆವರೇಜ್ ವೆಲಾಸಿಟಿ ಎಷ್ಟು? ನೇರವಾಗಿರ್ತದೆ ಆವರೇಜ್ ವೆಲಾಸಿಟಿ, ಸೊಟ್ಟ ಇರ್ತದೆ ಆವರೇಜ್ ಸ್ಪೀಡ್. ಓಕೆ, ಹೇಳ್ದಂಗೆ ಹಿಂಗೆ ಹೇಳ್ತೀವಿ ಅಂತಂದ್ರೆ ಆವರೇಜ್ ವೆಲಾಸಿಟಿನ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಸ್ ಇಂದ ಬಿಗೆ, ಶಿವಮೊಗ್ಗ ಟು ಭದ್ರಾವತಿ ಎಷ್ಟು ಕಿಲೋಮೀಟರ್ ಇದೆ? 20 ಕಿಲೋಮೀಟರ್. 20 ಕಿಲೋಮೀಟರ್ 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್, ಅಲ್ಲಿಗೆ 20,000 ಮೀಟರ್. 20,000 ಮೀಟರ್ 20 ಕಿಲೋಮೀಟರ್ ಅಂದ್ರೆ ಗೊತ್ತಲ್ಲ, 20 ಕಿಲೋಮೀಟರ್ ಅಂದ್ರೆ 10⁻³ ಮೀಟರ್, 10⁻³ ಮೀಟರ್. ಅಲ್ಲಿಗೆ 20,000, 20 ಮುಂದೆ 3 0, 20,000 ಮೀಟರ್. 20,000 ಮೀಟರ್ನ ನಾನು ಒಂದು 30 ಮಿನಿಟ್ಸ್ ಕವರ್ ಮಾಡ್ತೀನಿ ಅಂತ ಅನ್ಕೊಳ್ಳೋಣ. ಆಯ್ತಾ? 30 ಮಿನಿಟ್ಸ್ ನೋಡಿ, ಯಾವಾಗ ಏನು ಮಾಡಬೇಕು? 30 ಇಂಟು 1 ಮಿನಿಟ್ ಎಷ್ಟು ಸೆಕೆಂಡ್ಸು? 60 ಸೆಕೆಂಡ್ಸ್. ಅಲ್ಲಿಗೆ 6 × 1800. 20,000 ಮೀಟರ್ನ 1800 ಸೆಕೆಂಡ್ಸ್ ಅಲ್ಲಿ ಅಥವಾ 30 ಮಿನಿಟ್ಸ್ ಅಲ್ಲಿ ನಾನು ಕವರ್ ಮಾಡ್ತೀನಿ. ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೋಟಲ್ ಟೈಮ್ ಟೇಕನ್, ಅವೆರಡನ್ನು ಡಿವೈಡ್ ಮಾಡಿದ್ರೆ ನನಗೆ ಏನು ಸಿಗುತ್ತೆ? ನಮಗೆ ಟು ಗೆಟ್ ದಿ ಆವರೇಜ್ ವೆಲಾಸಿಟಿ. ಅದನ್ನೇ ಹೇಳಿದ್ದು ನಾವು. ಇಫ್ ದ ಆಬ್ಜೆಕ್ಟ್ ಮೂವ್ಸ್ ಆನ್ ಸ್ಟ್ರೇಟ್ ಲೈನ್, ಇಫ್ ಆಬ್ಜೆಕ್ಟ್ ಮೂವ್ಸ್ ಆನ್ ಸ್ಟ್ರೇಟ್ ಲೈನ್, ನೇರವಾಗಿ ಚಲಿಸ್ತಾ ಇದ್ರೆ ಆವರೇಜ್ ವೆಲಾಸಿಟಿ, ಸೊಟ್ಟ ಇತ್ತು ಅಂದ್ರೆ ಆವರೇಜ್ ಸ್ಪೀಡ್. ವಿತ್ ವೇರಿಯಬಲ್ ವೆಲಾಸಿಟಿ, ವೇಗದಲ್ಲಿ ಬದಲಾವಣೆ ಆಗ್ತಾ ಇದೆ, ಬಟ್ ಸ್ಟ್ರೇಟ್ ಲೈನ್ ಇದೆ, ನೇರವಾಗಿದೆ, and covers total distance s and total time is t. Therefore, the average velocity is equal to total distance divided by total time taken. Suppose this is not a straight line, it's a curved line, then that is called as average speed. Average speed. Now, Shimoga to Badavati is the average speed. Straight road is the average velocity. Hagidre V average is equal to total distance s divided by t. Total average velocity is equal to total distance divided by time taken. ಹಾಗಿದ್ರೆ s is equal to ಏನು ಬರೀಬಹುದು? average velocity into time. average velocity into time ಅಂತ ಬರೀಬಹುದಾ? ಎಸ್, ಅದನ್ನೇ ಬರೀತೀವಿ ನಾವು. ಟೋಟಲ್ ಡಿಸ್ಟೆನ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ average velocity into time ಅನ್ನು ಹಾಕಿದ್ರೆ ನಮಗೆ ಸಿಗುತ್ತೆ. ನೋಡಿ ಮಕ್ಕಳ, ಸ್ಟ್ರೇಟ್ ಲೈನ್ ಇದ್ದು ವೆಲಾಸಿಟಿ ವೇರಿ ಆಗ್ತಾ ಇದ್ರೆ ಆವಾಗ ನೀವು ಆವರೇಜ್ ವೆಲಾಸಿಟಿ ಅಂತ ಕರಿಬೇಕು. ಟೋಟಲ್ ಡಿಸ್ಟೆನ್ಸ್ ಟೋಟಲ್ ಟೈಮ್ ಟೇಕನ್. ಸ್ಟ್ರೇಟ್ ಲೈನ್ ಇಲ್ದೇ ಕರ್ಡ್ ಪಾತ್ ಇತ್ತು ಅಂತಂದ್ರೆ, ವೇರಿಯಬಲ್ ವೆಲಾಸಿಟಿ ಇದ್ದು ಕರ್ಡ್ ಪಾತ್ ಇತ್ತು ಅಂದ್ರೆ ಅವಾಗ ಅದನ್ನ ಆವರೇಜ್ ಸ್ಪೀಡ್ ಅಂತ ಕರಿಬೇಕು. ಲೆಟ್ us come to the instantaneous velocity. What is the meaning of instantaneous? Instantaneous ಅಂದ್ರೆ ಏನು? ಸಡನ್ ಅಂತ ಹೇಳ್ತಲ್ಲ, ಇನ್ಸ್ಟಂಟ್ ಬ್ರೂ ಅಂತ ಹೇಳ್ತೀವಿ. ಅಂದ್ರೆ ಸಡನ್ ಆಗಿ ಮಾಡ್ತಕ್ಕಂಥ ಕಾಫಿ, ಇನ್ಸ್ಟಂಟ್ ಬ್ರೂ ಕಾಫಿ ಅಂತ ಕರೀತಾರೆ, ಇನ್ಸ್ಟಂಟ್ ಕಾಫಿ ಅಂತ ಕರೀತೀವಿ. ಇನ್ಸ್ಟಂಟ್ ಆಗಿ, ಇನ್ಸ್ಟಂಟ್ ಇಡ್ಲಿ ರವೆ ಬರುತ್ತೆ ನೋಡಿದ್ರ, MTRದು ಸಡನ್ ಆಗಿ ಇಡ್ಲಿ ಮಾಡೋದು, ಅದಕ್ಕೆ ಇನ್ಸ್ಟಂಟ್, ಸಡನ್ ಆಗಿ ಮಾಡ್ತಕ್ಕಂಥ. ಹಾಗೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ, ಸಡನ್ ವೆಲಾಸಿಟಿ, ಆ ಗಳಿಗೆ ಕರೆಕ್ಟ್ ಶಬ್ದ ಕನ್ನಡ ಹೇಳ್ಬೇಕು ಅಂದ್ರೆ ಆ ಗಳಿಗೆ ಇರ್ತಕ್ಕಂಥ ವೇಗವನ್ನು ಹೇಳ್ತಕ್ಕಂಥದ್ದು. ಮೊದಲು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಎಕ್ಸಾಂಪಲ್ ಕೊಟ್ಟು ಆಮೇಲೆ ಬರೋಣ. ಎಸ್, ಒಂದು ರೋಡಲ್ಲಿ ಸ್ಟ್ರೈಟ್ ರೋಡ್ ಇದೆ, ಅರ್ಥ ಆಗತ್ತಲ್ಲ? ವೆಲಾಸಿಟಿ ಅಂದ ತಕ್ಷಣ ಸ್ಟ್ರೈಟ್ ರೋಡ್ ಇದೆ, ಸ್ಟ್ರೈಟ್ ರೋಡ್ ಇದೆ. ಒಂದು ಕಾರಲ್ಲಿ ಹೋಗ್ತಾ ಇದ್ದೀರಿ, ನಿಮ್ಮ ಕಾರು ಅಂತ ಅನ್ಕೊಳ್ಳೋಣ, ಒಂದು ಕಾರ್ ಇದೆ ಅಂತ ಅನ್ಕೊಳ್ಳೋಣ, ಆಯ್ತಾ? ಒಂದು ಕಾರ್ ಇದೆ, ಕಾರಲ್ಲಿ ಹೋಗ್ತಾ ಇದ್ದೀವಿ. ಎಸ್, ಒಳಗಡೆ ಸ್ಪೀಡೋಮೀಟರ್ ತೋರಿಸ್ತಾ ಇದೆ, ಅದಾಯ್ತಾ? ಸ್ಪೀಡೋಮೀಟರ್ ತೋರಿಸ್ತಾ ಇದೆ. ಎಷ್ಟು ತೋರಿಸ್ತಾ ಇದೆ? ಒಂದು 70 ಕಿಲೋಮೀಟರ್ ಪರ್ ಅವರ್ ತೋರಿಸ್ತಾ ಇದೆ, ಸ್ಪೀಡೋಮೀಟರ್ ತೋರಿಸ್ತಾ ಇದೆ. ಹೋಗ್ತಾ ಇದ್ದೀರಿ ರೋಡಲ್ಲಿ 70 ಕಿಲೋಮೀಟರ್ಸ್ ಅಲ್ಲಿ ಯೂನಿಫಾರ್ಮ್ ಆಗಿ ಸ್ಟ್ರೇಟ್ ಹೋಗ್ತಾ ಇದೆ. ಸಡನ್ ಆಗಿ ಇಲ್ಲೇನೋ ಒಂದು ಹಂಪ್ ಬಂದ್ಬಿಡುತ್ತೆ ಅಂತ ಅನ್ಕೊಂಡ್ರೆ, ಹಂಪ್ ಬಂದ್ಬಿಡುತ್ತೆ.
70 ಕಿಲೋಮೀಟರ್ ಸ್ಪೀಡಲ್ಲೇ ಬರ್ತಾ ಇದ್ರಿ, ಹಂಪ್ ಬರುತ್ತೆ ಅಥವಾ ಒಂದೆಲ್ಲ ಹಸು ಅಡ್ಡ ಬರುತ್ತೆ ಅಥವಾ ಏನೊಂದು ಹಾರ್ಡಲ್ಸ್ ಬರುತ್ತಪ್ಪ, ಏನೋ ತೊಂದರೆ ಆಗುತ್ತೆ. ಈಗ ಹೋಗ್ತಾ ಇರ್ತೀರಿ, ಸ್ಪೀಡಾಗಿ ಬರ್ತೀರಿ, ಇಲ್ಲಿ ಹಂಪ್ ಇದೆ ಮುಂದೆ ಅಂತಂದ ತಕ್ಷಣ ಅಥವಾ ಹಸು ಅಡ್ಡ ಇದೆ ಅಂತ ತಕ್ಷಣ ಏನ್ ಮಾಡ್ತೀವಿ, ಸಡನ್ನ ಬ್ರೇಕ್ ಹಾಕ್ಬಿಡ್ತೀವಿ. ಇಲ್ಲಿ ಬಂದು ಸಡನ್ನ ಬ್ರೇಕ್ ಹಾಕ್ಬಿಡ್ತೀವಿ. ಆ ಬ್ರೇಕ್ ಹಾಕೋ ಟೈಮಲ್ಲಿ ಸ್ಪೀಡೋಮೀಟರ್ ಎಷ್ಟು ತೋರಿಸ್ತಾ ಇರುತ್ತೆ, ಇಷ್ಟು ತೋರಿಸ್ತಾ ಇರುತ್ತೆ, 70 ಕಿಲೋಮೀಟರ್. ಸಡನ್ನ ಬ್ರೇಕ್ ಹಾಕ್ತೀರಿ. ಸಡನ್ ಮೀನ್ಸ್ ದ್ಯಾಟ್ ಇನ್ಸ್ಟಂಟ್ ಆಫ್ ಟೈಮ್. ಆ ಗಳಿಗೆಯಲ್ಲಿ ಬ್ರೇಕ್ ಹೊಡೆದ ತಕ್ಷಣನೇ ಅವ್ರ ಸ್ಪೀಡೋಮೀಟರ್ 70 ತೋರಿಸ್ತಾನೆ ಇರುತ್ತೆ. ನೆಕ್ಸ್ಟ್ ಅದು ನಿಧಾನಕ್ಕೆ 0 ಬರುತ್ತೆ. ಅರ್ಥ ಆಯ್ತು ಹೇಳ್ತಿರೋದು? ವೆಲಾಸಿಟಿ ಆಫ್ ದ ಆಬ್ಜೆಕ್ಟ್ ಅಟ್ ದಟ್ ಇನ್ಸ್ಟಂಟ್ ಆಫ್ ಟೈಮ್ ಅಂದ್ರೆ ಆ ಗಳಿಗೆ ನನ್ನ ವೇಗ ಎಷ್ಟಿತ್ತು ಅಂತ. ದ ವೆಲಾಸಿಟಿ ಆಫ್ ಅನ್ ಆಬ್ಜೆಕ್ಟ್ ಅಟ್ ಎ ಪರ್ಟಿಕ್ಯುಲರ್ ಇನ್ಸ್ಟಂಟ್ ಆಫ್ ಟೈಮ್ and a particular point of its path is called as instantaneous velocity. ವೆಹಿಕಲ್ ಹೋಗ್ತಾ ಇದ್ವಿ, ಮುಂದೆ ಹಂಪ್ ಅಂತೂ ಸಡನ್ನ ಬ್ರೇಕ್ ಹೊಡೆದ್ವಿ. ಬ್ರೇಕ್ ಹೊಡೆದ ತಕ್ಷಣನೇ ಬ್ರೇಕ್ ಹೊಡೆದಾಗ 0 ಬಂದ್ಬಿಡಲ್ಲ. ಸ್ಪೀಡೋಮೀಟರ್ ನೀಡ್ಲು 70 ಇರುತ್ತೆ, ಆಮೇಲೆ ನಿಧಾನಕ್ಕೆ 0 ಬರುತ್ತೆ. ಆ ಬ್ರೇಕ್ ಹೊಡೆದ ಟೈಮಲ್ಲಿ ನನ್ನ ವೆಲಾಸಿಟಿ ಎಷ್ಟಿತ್ತೋ ದಟ್ ಈಸ್ ದ ಇನ್ಸ್ಟಂಟೇನಿಯಸ್. ಆ ಗಳಿಗೆಯಲ್ಲಿ ಇರ್ತಕ್ಕಂಥ ವೇಗ ಆಗಿರುತ್ತೆ. ಅದನ್ನು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತ ಕರಿತೀವಿ. ಎಸ್, it is given by limiting value of the average velocity of particle in a small time interval around the instant when the time interval approaches 0. It is given by the limiting value of the average velocity of a particle in a small time interval around the instant when the time interval approaches 0. The time interval approaches 0. ನೀವು ಬ್ರೇಕ್ ಹೊಡಿತೀಯ, ಸ್ಪೀಡೋಮೀಟರ್ ನಿಧಾನಕ್ಕೆ ಬರುತ್ತೆ, ಆಮೇಲೆ ನಿಧಾನಕ್ಕೆ ಏನಾಗ್ತಾ ಹೋಗುತ್ತೆ, ವೆಹಿಕಲ್ ಸ್ಲೋ ಆಗುತ್ತೆ. ಇಟ್ ರೀಚಸ್ ದಿ 0. ಅಂದ್ರೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಈಸ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ ಟಿ ಟೆನ್ಸ್ ಟು 0 ಬಟ್ ನಾಟ್ 0. ಬ್ರೇಕ್ ಹೊಡೆದ ತಕ್ಷಣ ನಿಂತ್ಕೊಂಡ್ಬಿಡಲ್ಲ. ಅರ್ಥಾಯ್ತು ಹೇಳ್ತಿರೋದು? ಸ್ವಲ್ಪ ದೂರ ಮುಂತ್ಕೊಳ್ಳುತ್ತೆ. ಡೆಲ್ಟಾ ಟಿ ಟೆನ್ಸ್ 70 ಇರುತ್ತೆ, ನಿಧಾನಕ್ಕೆ 0 ಬರುತ್ತೆ, ಸಣ್ಣ 0 ಬಂದ್ಬಿಡಲ್ಲ. ಅಂದ್ರೆ ಡೆಲ್ಟಾ ಟಿ ಟೆನ್ಸ್ ಟು 0, ಇಟ್ ಕಮ್ಸ್ ಟು 0. ಡೆಲ್ಟಾ ಎಸ್ ಬೈ ಡೆಲ್ಟಾ ಟಿ, ಇದು ಮ್ಯಾಥಮೆಟಿಕಲ್ ಫಾರ್ಮ್. ಇದು ಮ್ಯಾಥಮೆಟಿಕ್ಸ್ ಅಲ್ಲಿ ಬರುತ್ತೆ. ಲಿಮಿಟ್ಸ್ ಅಂಡ್ ಕಂಟಿನ್ಯೂಟಿ ಅಂತ ಪಾಠ ಮಾಡ್ತಾರೆ ಮ್ಯಾಥಮೆಟಿಕ್ಸ್ ಅಲ್ಲಿ. ಅವ್ರು ಹೇಳ್ತಾರೆ ಡೆಲ್ಟಾ ಎಸ್ ಸ್ಮಾಲ್ ಇಂಟರ್ವಲ್. ಆ ಬ್ರೇಕ್ ಹೊಡಿತೇವಲ್ಲ, ರೋಡೆಲ್ಲ ಮಾರ್ಕ್ ಆಗಿರುತ್ತೆ ನೋಡ್ರಿ, ಅದು ಸ್ಮಾಲ್ ಇಂಟರ್ವಲ್ ಡಿಸ್ಟೆನ್ಸ್. ಆ ಬ್ರೇಕ್ ಹೊಡ ಟೈಮ್ ತಗೊಳುತ್ತಲ್ಲ, ದಟ್ ಇಸ್ ಡೆಲ್ಟಾ ಟಿ. ಡೆಲ್ಟಾ ಎಸ್ ಡಿವೈಡ್ ಬೈ ಡೆಲ್ಟಾ ಟಿ, ಸ್ಮಾಲ್ ಇಂಟರ್ವಲ್ ಆಫ್ ಡಿಸ್ಟೆನ್ಸ್, ಸ್ಮಾಲ್ ಇಂಟರ್ವಲ್ಸ್ ಆಫ್ ಟೈಮ್. ಡೆಲ್ಟಾ ಟಿ ಟೆನ್ಸ್ ಟು 0 ತಗೊಂಡು ಹೋಗ್ತಾ ಇದೆ, ದಟ್ ಈಸ್ ಈಕ್ವಲ್ ಟು ಡಿ ಎಸ್ ಬೈ ಡಿ ಟಿ. ಡೆಲ್ಟಾ ಎಸ್ ಇಸ್ ಡಿಸ್ಪ್ಲೇಸ್ಮೆಂಟ್ ಇನ್ ಎ ವೆರಿ ಸ್ಮಾಲ್ ಟೈಮ್ ಡೆಲ್ಟಾ ಟಿ. ಇದನ್ನ ನಾವೇನ್ ಕರಿತೀವಿ, ಡಿ ಎಸ್ ಬೈ ಡಿ ಟಿ ನಾವೇನ್ ಕರಿತೀವಿ ಅಂದ್ರೆ ಇನ್ಸ್ಟಂಟೇನಿಯಸ್. ರೋಡಲ್ಲಿ ಸಡನ್ ಬ್ರೇಕ್ ಹೊಡಿತಾರೆ, ಬ್ಲ್ಯಾಕ್ ಕಲರ್ ಮಾರ್ಕ್ ಆಗಿರುತ್ತೆ ನೋಡಿ, ಅದೇ ಇದು ಅಂದ್ರೆ ಇನ್ಸ್ಟಂಟೇನಿಯಸ್. ಸಡನ್ ಬ್ರೇಕ್ ಹೊಡಿತಾರೆ, ಅವಾಗ ಏನಾಗುತ್ತೆ, ಡೆಲ್ಟಾ ಟಿ ಟೆನ್ಸ್ ಟು 0, ಅಲ್ಲಿ ಒಂದು ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಅಂದ್ರೆ ಆ ಏನ್ ಡಿಸ್ಟೆನ್ಸ್ ಕವರ್ ಮಾಡೋದು ಇನ್ಸ್ಟಂಟೇನಿಯಸ್ ಡೆಲ್ಟಾ ಎಸ್ ಡೆಲ್ಟಾ ಟಿ, ಡಿ ಎಸ್ ಡಿವೈಡ್ ಬೈ ಡಿ ಟಿ. ಹೀಗೆ ನಾವೇನ್ ಮಾಡ್ತೀವಿ ಅಂದ್ರೆ ಇನ್ಸ್ಟಂಟ್. ಅಕಸ್ಮಾತ್ ಸ್ಟ್ರೈಟ್ ರೋಡ್ ಆಗಿರ್ಲಿಲ್ಲ ಅಂತ ಅನ್ಕೋಣ, ರೋಡ್ ಸಟ್ಟಾಬಟ್ಟ ಇತ್ತು, ಕರು ರೋಡ್ ಇರುತ್ತೆ, ಸಣ್ಣ ಬ್ರೇಕ್ ಹೊಡಿತಾರೆ, ಇಲ್ಲಿ ಬರಬೇಕು ಗೊತ್ತಾಗಲ್ಲ, ಸಣ್ಣ ಬ್ರೇಕ್ ಹೊಡಿತಾರೆ, ಅವಾಗ ಇನ್ಸ್ಟಂಟೇನಿಯಸ್ ಸ್ಪೀಡ್. ಹಿಂಗ್ ಕರು ಇತ್ತಪ್ಪ ರೋಡು, ಇದು ಬೇಕಾದ್ರೆ ಗೊತ್ತಾಗಲ್ಲ, ಸಣ್ಣ ಕಂಡುಬಿಡ್ತು ಬೇಕಾದ್ರು, ಸಣ್ಣ ಬ್ರೇಕ್ ಹೊಡೋದೆ ಅಂತ ಹೇಳ್ತಾರೆ ನೋಡಿ, ಹೊಡೆದು ಕಂಟ್ರೋಲ್ ಮಾಡ್ಬಿಟ್ಟೆ ಗಾಡಿನ ಅಂತ ಹೇಳ್ತಾರೆ. ಸಡನ್ನ ಬ್ರೇಕ್ ಹೊಡೋದ್ರು ಅಂತಂದ್ರೆ ಅವಾಗ ಅದನ್ನ ವೆಲಾಸಿಟಿ ಅನ್ಬಾರ್ದು, ಇನ್ಸ್ಟಂಟೇನಿಯಸ್ ಸ್ಪೀಡ್ ಅಂತ ಕರಿಬೇಕು. ವೆಲಾಸಿಟಿ ಸ್ಪೀಡ್ ಬಗ್ಗೆ ಇಷ್ಟೆಲ್ಲ ಗೊತ್ತಿರಬೇಕಾಗತ್ತೆ. ಎಸ್, ಸ್ಪೀಡ್ ಅಂದ್ರೆ ಬೇರೆ ಅಲ್ಲ, ವೆಲಾಸಿಟಿ ಅಂದ್ರೆ ಬೇರೆ ಅಲ್ಲ. ಸ್ಪೀಡ್ಗೆ ಡೈರೆಕ್ಷನ್ ಇಲ್ಲ, ವೆಲಾಸಿಟಿಗೆ ಡೈರೆಕ್ಷನ್ ಇದೆ. ಅದಕ್ಕೆ ಡೈರೆಕ್ಷನ್ ಇದೆ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಎರಡಕ್ಕೂ ಸೇಮ್ ಯೂನಿಟ್. ಇದು ಸ್ಕೇಲಾರ್, ಇದು ವೆಕ್ಟರ್. ಅಲ್ಲಿ ಹೆಂಗೆ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಹೇಳ್ತಾರೆ ಹಾಗೇನೆ ಇದು ಡಿಫ್ರೆಂಟ್ ಫಾರ್ಮ್ ಆಫ್ ವೆಲಾಸಿಟಿ. ಯೂನಿಫಾರ್ಮ್ ವೆಲಾಸಿಟಿ, ವೇರಿಯಬಲ್ ವೆಲಾಸಿಟಿ, ಹಾಗೆ ಯೂನಿಫಾರ್ಮ್ ಸ್ಪೀಡು, ಹಾಗೆ ವೇರಿಯಬಲ್ ಸ್ಪೀಡು, ನಾನ್ ಯೂನಿಫಾರ್ಮ್ ಸ್ಪೀಡು ಅಥವಾ ನಾನ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ಕರಿತೀವಿ. ಜೊತೆಗೆ ಅಡಿಷನ್ ಟು ದಟ್ ಅವರೇಜ್ ವೆಲಾಸಿಟಿ ಅಂಡ್ ಇನ್ಸ್ಟಂಟೇನಿಯಸ್, ಆ ಗಳಿಗೆಲಿರ್ತಕ್ಕಂಥ ವೇಗ, ಇದು ಸರಾಸರಿ ವೇಗ ಅಂತ ಕರಿತೀವಿ. ಇವುಗಳನ್ನ ಸ್ಟಡಿ ಮಾಡಬೇಕು. ಎಸ್, ನೆಕ್ಸ್ಟ್ ಮೂವ್ ಆನ್ ಟು ದಿ ಆಕ್ಸಲರೇಷನ್. ವೆಲಾಸಿಟಿ ಆದ್ಮೇಲೆ ಆಕ್ಸಲರೇಷನ್, ವೇಗ ಉತ್ಕರ್ಷ. ವೆಲಾಸಿಟಿ ಅಂದ್ರೆ ವೇಗ, ಆಕ್ಸಲರೇಷನ್ ವೇಗ ಉತ್ಕರ್ಷ, ವೇಗೋತ್ಕರ್ಷ ಅಂತ ಕರಿತೀವಿ ಕನ್ನಡದಲ್ಲಿ. ಅಂದ್ರೆ ವೇಗವನ್ನ ಉತ್ಕರ್ಷ ಮಾಡೋದು, ಅಂದ್ರೆ ವೆಲಾಸಿಟಿನ ಚೇಂಜ್ ಮಾಡೋದು ವಿತ್ ರೆಸ್ಪೆಕ್ಟ್ ಟು ಟೈಮ್. ಅದನ್ನ ನಾವೇನ್ ಕರಿತೀವಿ ಅಂದ್ರೆ ಆಕ್ಸಲರೇಷನ್ ಅಂತ ಕರಿತೀವಿ. ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಇಸ್ ಕಾಲ್ಡ್ ಆಸ್ ಆಕ್ಸಲರೇಷನ್. ಕಾಣ್ತದೆ, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಇಸ್ ಕಾಲ್ಡ್ ಆಸ್ ಆಕ್ಸಲರೇಷನ್.
ಅಂತ ಕರಿತೀವಿ.